ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ದರೋಡೆ, ಕೊಲೆ, ಮೋಸ, ವಂಚನೆ ಎಲ್ಲ ನಡೀತಾ ಇದೆ ಸರ್. ಇದನ್ನ ತಡೆಗಟ್ಟಬೇಕು ಅಂತ ಅದೆಷ್ಟು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಮಹಾನ್ ವ್ಯಕ್ತಿಗಳು ತಡಿಬೇಕು ಅಂತ ಹೋರಾಟ ನಡೆಸಿದ್ದಾರೆ. ಆದರೆ ಇಲ್ಲಿವರೆಗೂ ಇದು ಯಾವುದು ನಿಂತ್ಕೊಂಡಿಲ್ಲ. ಈ ಒಂದು ಏನು ಇದು ಎಲ್ಲ ನಡೀತಾ ಇದೆ, ಇದನ್ನು ಸ್ಟಾಪ್ ಮಾಡಬೇಕು ಅಂತ ನೀವು ಯುವಕರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಈಗ 1,00,000 ಯುವಕರ ಒಂದು ಸಂಘಟನೆಯನ್ನು ಕೂಡಿಸ್ಕೊಂಡು ನೀವೊಂದು ಪ್ರೋಗ್ರಾಮ್ ನಡೆಸಬೇಕು ಅಥವಾ ಕಾರ್ಯಕ್ರಮ ನಡೆಸಬೇಕು ಅಂದ್ಕೊಂಡಿದ್ದೀರಾ. ಇದರ ಉದ್ದೇಶ ಏನು ಸರ್? ಅಲ್ಲ, ಈಗ ಆಗಲೇ ನೀವು ಹೇಳ್ದಂಗೆ ನಮಗೆ ಸ್ವಾತಂತ್ರ್ಯ ಬಂದು ಇವತ್ತಿಗೆ 78-79 ವರ್ಷ ಆಯಿತು ಮೇಡಮ್. ಈಗ ತನಕ ಅತ್ಯಾಚಾರ, ಸುಲಿಗೆ, ಭ್ರಷ್ಟಾಚಾರ, ವಂಚನೆ, ದೌರ್ಜನ್ಯ, ದಬ್ಬಾಳಿಕೆ, ನಿರುದ್ಯೋಗ, ರೈತರ ಸಮಸ್ಯೆ ಇದುವರೆಗೂ ಒಂದೂ ನಿಂತಿಲ್ಲ ಅಲ್ವಾ? ಈಗ ಮತ್ತೆ ಇನ್ನು ಎಷ್ಟು ವರ್ಷ ಬೇಕಿದೆಲ್ಲ ನಿಲ್ಲಕ್ಕೆ? ಭ್ರಷ್ಟಾಚಾರ ನಿಲ್ಲಕ್ಕೆ ಒಂದು ಎಂಡಿಂಗ್ ಡೇಟ್ ಬೇಕಲ್ಲ. ನಾವೊಂದು ಪ್ರಾಡಕ್ಟ್ ತಗೊಂಡ್ರೆ, ಯಾವುದೋ ಒಂದು ವಸ್ತು ತೊಗೊಂಡ್ರೆ ವಾರಂಟಿ ಗ್ಯಾರಂಟಿ ಕೊಡ್ತಾರೆ. ಮತ್ತು ನಾವು ಸರ್ಕಾರಗಳನ್ನು ನಡೆಸ್ತಾ ಇದ್ದೀರಿ, ಮತ್ತು ಸರ್ಕಾರಗಳಲ್ಲಿ ಯಾಕೆ ವಾರಂಟಿ ಗ್ಯಾರಂಟಿ ನಾವು ಕೇಳ್ತಾ ಇಲ್ಲ? ಈಗ ಆಯಿತು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತೀರಿ, ಎಷ್ಟು ದಿನ ಬೇಕು? 78 ವರ್ಷ ಆಯ್ತು. ಈಗ ಇನ್ನೂ 78 ವರ್ಷ ಬೇಕಾ? 100 ವರ್ಷ ಬೇಕಾ? 2 ವರ್ಷ ಬೇಕಾ? 3 ವರ್ಷ ಬೇಕಾ? ಅನ್ನೋದಕ್ಕೂ ಎಂಡ್ ಬೇಕಲ್ವಾ? ಮತ್ತು ಎಂಡಿಂಗ್ ಕೊಡೋರು ಯಾರು? ಯುವಕರೇ ಮುಂದಿನ ಪೀಳಿಗೆ ಅಂತ ಹೇಳ್ತಿದ್ದಾರೆ. ಭವಿಷ್ಯ, ಮುಂದೆ ಯುವಕರಿಂದನೇ ದೇಶ ಉದ್ಧಾರ ಅಂತ ಹೇಳ್ತದೆ. ಈಗ ತನಕ 78 ವರ್ಷದಿಂದ ಯಾವ ಯುವಕರಿಗೆ ನೀವು ಭವಿಷ್ಯ ಕೊಟ್ಟಿದ್ದೀರಿ ಅಂತ ಬೇಕಲ್ಲ? ವರ್ಷ ಯುವಕರು ಉದ್ಯೋಗಕ್ಕೋಸ್ಕರ ಪರದಾಡ್ತವ್ರೆ. ವರ್ಷ ನಿರುದ್ಯೋಗಿಗಳು ಹೊರಗಡೆ ಅವ್ರದ್ದು ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ನಡೆಸ್ತಿದ್ದಾರೆ. ಇದನ್ನು ಮತ್ತೆ ತಡಿಬೇಕಾದವ್ರು ಯಾರು? ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ. ರೈತರಿಗೆ ಅವ್ರು ಬೆಳೆದಿರೋಂಥ ಬೆಳೆಗೆ ಸರಿಯಾದಂತಹ ಬೆಲೆನೇ ಸಿಗ್ತಿಲ್ಲ. ಮತ್ತು ಇದಕ್ಕೆ ಯಾವಾಗ ಒಂದು ಎಂಡಿಂಗು? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಆ ಹೆಣ್ಮಕ್ಳನ್ನು ರಾತ್ರಿ ಒಂದು ಕ್ಯಾಂಡಲ್ ಇಟ್ಕೊಂಡು ನಾಳೆ ಬೆಳಗ್ಗೆ ನ್ಯಾಯಕ್ಕೆ ಜಸ್ಟಿಸ್ ಅಂತ ನಾವು ಕೇಳ್ಕೊಂಡು ಕೂತ್ಕೊಂಡಿದ್ರೆ ಯಾವತ್ತೂ ಅತ್ಯಾಚಾರಕ್ಕೆ ಎಂಡಿಂಗು. ಮತ್ತು ನಾವು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತೀರಿ, ಸರಿಯಾದಂಥ ಅಲ್ಲಿ FIR ತೊಗೊಳ್ಳಲ್ಲ, ಕಂಪ್ಲೇಂಟ್ ತೊಗೊಳ್ಳಲ್ಲ, ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಮತ್ತು ಇದಕ್ಕೊಂದು ಎಂಡಿಂಗ್ ಬೇಕಲ್ಲ? ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಪ್ರತಿದಿನ ದುಡಿತಾನೆ, ದುಡಿದು ಮನೆಗೆ ಬರ್ತಾನೆ, ಅವನಿಗೆ ಸರಿಯಾದಂಥ ಮನೆ ಇರಲ್ಲ, ಮತ್ತೆ ಸರಿಯಾದಂಥ ರಸ್ತೆ ಇರಲ್ಲ, ಸರಿಯಾದಂಥ ಚರಂಡಿ ಇರಲ್ಲ. ಇದಕ್ಕೊಂದು ಎಂಡಿಂಗ್ ಬೇಕಲ್ಲ? ಎಷ್ಟು ದಿನ ಬೇಕು ಬಡವರ ಮನೆಗಳನ್ನು ಸರಿ ಮಾಡೋಕ್ಕೆ? ಎಷ್ಟು ದಿನ ಬೇಕು ರಸ್ತೆಗಳನ್ನು ಸರಿ ಮಾಡಬೇಕು? ಎಷ್ಟು ದಿನ ಬೇಕು ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನು ಅಭಿವೃದ್ಧಿ ಮಾಡೋಕ್ಕೆ? ಎಷ್ಟು ದಿನ ಬೇಕು ಬಡವರಿಗೆ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶ? ಎಷ್ಟು ದಿನ ಬೇಕು ನಿಮಗೆ ಭ್ರಷ್ಟ ಮುಕ್ತ ಮಾಡೋದಕ್ಕೆ? ಎಷ್ಟು ದಿನ ಬೇಕು ಅತ್ಯಾಚಾರವನ್ನು ನಿಲ್ಲಿಸೋದಕ್ಕೆ? ಎಷ್ಟು ದಿನ ಬೇಕು ಸರ್ಕಾರಿ ಅಧಿಕಾರಿಗಳು ತನ್ನ ಕೆಲಸವನ್ನು ಪರಿಶುದ್ಧವಾಗಿ ಮಾಡೋದಕ್ಕೆ? ಎಷ್ಟು ದಿನ ಬೇಕು? ಇದಕ್ಕೆ ನಮಗೆ ಕೊನೆಗೆ ಎಂಡೇ ಸಿಗ್ತಿಲ್ಲ. ಆ ಎಂಡನ್ನು ನಾವು ಹುಡುಕಿದ್ದೀರಿ. ಈಗ ನಮಗೇನು ಎಲ್ಲವುದಕ್ಕೂ ಒಂದು ಪ್ರಾಡಕ್ಟ್ ತಗೊಂಡ್ರೂ ಕೂಡ ನಾವು ಗ್ಯಾರಂಟಿ ವಾರಂಟಿ ನೋಡ್ತಿರೋರು. ನಾವು 5,000 10,000 ನಾವು ಯಾವುದಾದ್ರೂ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಗ್ಯಾರಂಟಿ ಎಷ್ಟು ದಿನ ಕೊಡ್ತೀವಿ, ವಾರಂಟಿ ಎಷ್ಟು ದಿನ ಕೊಡ್ತೀವಿ? ಇಡೀ ದೇಶವನ್ನೇ ಕಳ್ಳರು ಕದಿಮರ ಕೈ ಕೊಡುವಾಗ ಮತ್ತು ಅವ್ರ ಹತ್ರ ನಾವು ಯಾಕೆ ವಾರಂಟಿ ಕೇಳಬಾರ್ದು, ಗ್ಯಾರಂಟಿ ಯಾಕೆ ಕೇಳಬಾರ್ದು? ಕಿತ್ತೋಗಿರೋ ರೋಡ್ಗಳು ಇವತ್ತು 6 ತಿಂಗಳಾದ್ಮೇಲೆ ಮತ್ತೆ ಅದೇ ರೋಡ್ಗೆ ಜಲ್ಲಿ ಹಾಕ್ತಾರೆ. ಯಾವ ಮನೆಗಳು ಬಿದ್ದೋಗಿರುತ್ತೋ ಅದಕ್ಕೆ ಡಬಲ್ ಬಿಲ್ ಮತ್ತೆ ಮಾಡ್ಕೊಳ್ತಾರೆ. ಅಂದರೆ ಇಲ್ಲಿ ಜನಗಳಿಗೆ ಏನು ಬೇಕು ಅಂತ ಮಾಡ್ತಾ ಇಲ್ಲ, ಅವ್ರಿಗೆ ಏನು ಅನುಕೂಲ ಬೇಕು ಅದು ಮಾಡ್ತಾ ಇದ್ದಾರೆ. ಈಗ ಯುವ ಸಮಾಜ ನಿರ್ಮಾಣ ವತಿಯಿಂದ ಜೊತೆಗೆ ಸಹಾಯವಾಣಿ ವತಿಯಿಂದ ಒಂದು ದೊಡ್ಡ ಬೃಹತ್ ಒಂದು ವೇದಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ವೇದಿಕೆಗೆ ಯುವ ಸವಾಲ್ ಅನ್ನೋದು ಟೈಟ್ಲ್ ಇಟ್ಟಿದ್ದೀವಿ. ಆ ಯುವ ಸವಾಲನ್ನು ಉದ್ದೇಶ ಏನು ಅಂತಂದರೆ, ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆ, 224 ವಿಧಾನಸಭಾ ಕ್ಷೇತ್ರಗಳು, ಜೊತೆಗೆ 5,947 ಗ್ರಾಮ ಪಂಚಾಯಿತಿಗಳು, ಎಲ್ಲ ಕಡೆಯಿಂದ ಯುವಕರನ್ನ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ವಿ. ಈಗ ನೋಂದಣಿ ಬಿಟ್ಬಿಟ್ಟಿದ್ವಿ, ರಿಜಿಸ್ಟ್ರ್ ಯಾರ್ಯಾರು ಯುವಕರು ಈ ವೇದಿಕೆಗೆ ಬರ್ತಿರೋ ನೀವು ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ಫೋಟೋ, ಆಧಾರ್ ಕಾರ್ಡು, ನಿಮ್ಮ ಮೇಲ್ ID, ಬ್ಲಡ್ ಗ್ರೂಪನ್ನು ಹಾಕಿದ್ರೆ ನಮ್ಮ ವಾಟ್ಸಪ್ಗೆ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ರಿ. ಈ ರಿಜಿಸ್ಟರ್ಗಳನ್ನು ಮಾಡಿಕೊಂಡು ಈ ವೇದಿಕೆ ಏನಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತಂದರೆ, ಬೆಂಗಳೂರು ಮಧ್ಯದಲ್ಲಿ 1,00,000 ಜನ ಯುವಕರನ್ನ ನಾವು ಒಟ್ಟುಗೂಡಿಸಿ ಒಂದು ವೇದಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ನಮಗೇನು ಅಂತಂದರೆ, ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕು, ಸರ್ಕಾರ ನಮಗೆ ಉತ್ತರ ಕೊಡಬೇಕು. ನಮಗೆ ಉತ್ತರ ಕೊಡೋದಕ್ಕೆ ಯಾರ ಕೈಯಲ್ಲೂ ಆಗ್ತಿಲ್ಲ, ನಾವು ಯಾರನ್ನೂ ಪ್ರಶ್ನೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ ದೊಡ್ಡ ಒಂದು ವೇದಿಕೆಯನ್ನು ತಯಾರು ಮಾಡಿ 1,00,000 ಜನ ಯುವಕರು ನಾವೆಲ್ಲರೂ ಒಟ್ಟುಗೂಡಿ ಸರ್ಕಾರಿ ಅಧಿಕಾರಿಗಳು, CM, MLA, MP ಎಲ್ಲ ಇಲಾಖೆಯವ್ರನ್ನ ಒಂದು ವೇದಿಕೆ ಕರೆದು, ನೋಡಪ್ಪ, ಭ್ರಷ್ಟಾಚಾರ 78 ವರ್ಷದಿಂದ ನಡ್ಕೊಂಡು ಬರ್ತಾನೆ ಇದೆ, ನೀವು ನಮ್ಮ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾನೇ ಇದ್ದೀರಿ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ
ಮತ್ತು ಬಡವ್ರ ಮಧ್ಯೆ ನಿಮ್ಮ ರಾಜಕೀಯ ಕುಶೇಷ್ಟಿಗಳು ತುಂಬ ನಾವು ನೋಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಭ್ರಷ್ಟ ಮುಕ್ತ ಮಾಡೋದಕ್ಕೆ ನಿನಗೆ ಎಷ್ಟು ದಿನ ಕಾಲಾವಕಾಶ ಬೇಕೇಳು? ಯಾವಾಗ ಭ್ರಷ್ಟ ಮುಕ್ತ ಮಾಡ್ತೀರಿ? ಅತ್ಯಾಚಾರ ಎಲ್ಲ ಕಡೆಯಿಂದನೂ ಅತ್ಯಾಚಾರ ಆದಾಗ ನಾವು ಕ್ಯಾಂಡಲ್ ಇಟ್ಕೊಂಡು ಮಾಡ್ತಿದ್ರಿ. ಅತ್ಯಾಚಾರ ಮಾಡಿದವನ್ನ ಗಲ್ಗಾಗ್ತಿರೋ ಅಲ್ಲ ರೋಡಲ್ಲಿ ನೇಣಿಗಾಗ್ತಿರೋ? ಅತ್ಯಾಚಾರವನ್ನು ಯಾವಾಗ ನಿಲ್ಲಿಸ್ತೀರಿ ಹೇಳಿ? ಪ್ರತಿಯೊಬ್ಬ ಬಡವನಿಗೆ ಸಿಗಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು, ಚರಂಡಿ ಆಗಿರಲಿ, ಮನೆ ಆಗಿರಲಿ, ರೋಡ್ ಆಗಿರಲಿ, ಪಿಂಚನ್ ಆಗಿರಲಿ, ಇಷ್ಟೂ ಮೂಲಭೂತ ಸೌಕರ್ಯಗಳು, ಮೂಲಭೂತ ಯೋಜನೆಗಳು ಉಚಿತವಾಗಿ ಮನೆ ಬಾಗಿಲಿಗೆ ಯಾವತ್ತಿಂದ ತಲುಪಿಸ್ತೀರಿ ಹೇಳಿ? ಡಿಗ್ರಿ ಡಿಪ್ಲೊಮಾ ಓದಿರೋಂಥ ಮಕ್ಕಳು ಉದ್ಯೋಗ ಇಲ್ಲದೆ ಪರದಾಡ್ತಾವ್ರಲ್ಲ, ಅವರು ಸ್ವಂತ ಬಿಸ್ನೆಸ್ಗಳನ್ನು ಮಾಡಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋ ರೀತಿ ಯುವಕರನ್ನ ಉದ್ಯೋಗಿಗಳಾಗಿ ಯಾವಾಗ ಮಾಡ್ತೀರಿ ಹೇಳಿ? ಒಂದು ಎಂಡ್ ಡೇಟ್ ಬೇಕಲ್ಲ ಮೇಡಮ್. ಎಲ್ಲರೂ ಭರವಸೆಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಭರವಸೆಗಳನ್ನು 78 ವರ್ಷದಿಂದ ಕೇಳ್ಕೊಂಡು ಬರ್ತಾನೆ ಇದ್ದೀರಿ. ಮತ್ತು ಇನ್ನೂ ಎಷ್ಟು ವರ್ಷ ಭರವಸೆಗಳನ್ನು ಕೇಳಬೇಕು? ಗಂಡ ಹೆಂಡತಿ ಮಧ್ಯದಲ್ಲಿ ಹೆಂಡತಿಗೆ ಮೋಸ ಮಾಡಿ ಗಂಡ ಇನ್ನೊಂದು ಮದುವೆ ಆಗ್ಬೋದು. ಹಾಗಾದರೆ ಈ ಹೆಣ್ಣು ಮಗುಗೆ 2 ಮಕ್ಕಳನ್ನು ಮಾಡಿನೋ 1 ಮಕ್ಕಳನ್ನು ಕೊಟ್ಟು ಆ ಹೆಣ್ಣು ಮಗು ಭವಿಷ್ಯ ಎಲ್ಲೋಗ್ಬೇಕು? ಇದಕ್ಕೊಂದು ನ್ಯಾಯ ಬೇಕಲ್ಲ. ಗಂಡಿಗೆ 10 ಮದುವೆನೂ ಆಗ್ಬೋದು, ಒಂದು ಹೆಣ್ಣು ಮಗುಗೆ 2ನೇ ಮದುವೆ ಆಗೋದೇ ಕಷ್ಟ ಇರುತ್ತೆ. ಆ ಹೆಣ್ಣು ಮಗುವಿನ ಭವಿಷ್ಯ ನೋಡೋರು ಯಾರು? ಮತ್ತೆ 60 ವರ್ಷ ಆದಮೇಲೆ ತಾಯಿನ ತಂದೆನ ತಗೊಂಡು ಹೊರಗಡೆ ಹಾಕ್ತೀರಿ, ಅವ್ರ ಆಸ್ತಿ ಮಾತ್ರ ಕಿತ್ಕೊಳ್ತೀರಿ. ಹೊರಗಡೆ ಹಾಕೋನಿಗೆ ಶಿಕ್ಷೆ ಏನು? ನಮ್ಮ ವ್ಯಾಪ್ತಿಗಳಲ್ಲಿ ರೋಡ್ ಕೆಲಸ 6 ತಿಂಗಳಿಗೋ ವರ್ಷಕ್ಕೂ ಒಂದು ಮಾಡಿಸ್ತೀರಲ್ಲ, ರೋಡ್ ಕೆಲಸ ಮಾಡಿಸೋವಾಗ ನಿಮ್ಗೆ 5 ವರ್ಷ ಗ್ಯಾರಂಟಿನ ನಮಗೆ ಯಾವಾಗ ಕೊಡ್ತೀರಿ? ಬೇಕಲ್ವಾ? ಪ್ರತಿ ಸರ್ಕಾರಿ ಕಚೇರಿಗೆ ಯಾವುದೇ ಒಬ್ಬ ವ್ಯಕ್ತಿ ಹೋದರೆ ಆ ವ್ಯಕ್ತಿಗೆ ಸಿಗಬೇಕಾಗಿರುವಂಥ ಗೌರವ, ಆ ಸ್ಥಾನಮಾನ ಯಾವಾಗ ಕೊಡ್ತೀರಿ? ಕೇಳಬೇಕಲ್ವಾ? ಆ ಕೇಳೋದಕ್ಕೆ ಹೆಂಗೆ ಕೇಳಬೇಕು? ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಕೇಳೋಕ್ಕಾಗುತ್ತಾ? ಟಿ ವಿಗಳಲ್ಲಿ ಚರ್ಚೆ ಮಾಡೋಕ್ಕಾಗುತ್ತಾ? ನೀವಂತೂ ಟಿ ವಿಯಲ್ಲಿ ಚರ್ಚೆ ಮಾಡೋಕ್ಕೆ ಹೋದರೆ ಎಲ್ಲ ರಾಜಕಾರಣಿಗಳು ಚರ್ಚೆ ಆಗ್ತಾ ಇರ್ತದೆ, ಬಡವ್ರದ್ದು ಒಂದು ದಿನವೂ ಚರ್ಚೆ ಆಗ್ತಾ ಇಲ್ಲ. ಪಕ್ಕದಲ್ಲಿ ಚರಂಡಿ ಕಿತ್ತೋಗಿದ್ರು ಡೋಂಟ್ ಕೇರ್ ಮಾಡಲ್ಲ. ಅವ್ರಿಗೆ ನ್ಯಾಷನಲ್ಲು ಸ್ಟೇಟ್ ಸುದ್ದಿ ಬೇಕು. ಈ ಬಡವ್ರ ಸುದ್ದಿ ಯಾರಿಗೂ ಬೇಡವಲ್ಲ. ಈಗ ಒಬ್ಬ ಭ್ರಷ್ಟ ಮುಕ್ತ ಮಾಡುವಂತ ನಾವು ಕೇಳ್ತೀರಿ ಅಂತಂದರೆ ಆ ಭ್ರಷ್ಟ ಮುಕ್ತ ಮಾಡಬೇಕಾದವನು ಯಾರು? ಕೇಳಿದ ತಕ್ಷಣ ಯಾರು ಕೇಳಲ್ಲ ಸರ್. ಅಲ್ಲ, ಅದಕ್ಕೋಸ್ಕರನೇ ನಾವೀಗ 1 ಲಕ್ಷ ಜನ ಯುವಕರನ್ನ ಒಟ್ಟುಗೂಡಿ ಒಂದು ವೇದಿಕೆ, ಇಡೀ ದೇಶದಲ್ಲೇ ಮೊಟ್ಟ ಮೊದಲಿಗೆ 1 ಲಕ್ಷ ಜನ ಯುವಕರನ್ನ ಸೇರಿಸಿ ಒಂದು ವೇದಿಕೆಯನ್ನು ಮಾಡಿ, ಒಂದು ವೇದಿಕೆಯಲ್ಲಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಒಂದು ಕಡೆ, ಇನ್ನೊಂದು ಕಡೆ ಯುವಕರು. ನಮ್ಮಲ್ಲಿ 140 ಪ್ರಶ್ನೆಗಳಿದ್ದಾವೆ. ನಮ್ಮ ಪ್ರಶ್ನೆಗೆ ವೇದಿಕೆ ಮೇಲೆ ಇರೋರು ಉತ್ತರ ಕೊಡಬೇಕು. ಭ್ರಷ್ಟ ಮುಕ್ತ ಎಷ್ಟು ದಿನ? 1 ವರ್ಷನೋ, 5 ವರ್ಷನೋ, 10 ವರ್ಷನೋ, 50 ವರ್ಷನೋ? ಅವನು ಆನ್ಸರ್ ಕೊಡಬೇಕಲ್ಲ. ನಿಮಗೆ ಗ್ಯಾರಂಟಿ ಇದೆಯಾ ಸರ್ ಆನ್ಸರ್ ಕೊಡ್ತಾರೆ ಅಂತ? ಈಗ ನಾನು ನೊಂದವರ ಸಹಾಯವಾಣಿಗೆ ನಾನು ಬರ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಇವತ್ತು ಪ್ರತಿ ಕುಟುಂಬಕ್ಕೂ ನೊಂದವರ ಸಹಾಯವಾಣಿ ಅಂದರೆ ದೇವರ ಜಾಗ ಅಂತ ಪೂಜೆ ಮಾಡೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದೀನಿ. ಇಲ್ಲಿ ಒಗ್ಗಟ್ಟು ಮತ್ತು ಪ್ರಯತ್ನ, ಗುರಿ ಕರೆಕ್ಟಾಗಿತ್ತು ಅಂದರೆ ಯಾವುದು ಬೇಕಾದರೂ ಬದಲಾಯಿಸ್ಬೋದು. ಈಗ ಭ್ರಷ್ಟ ಮುಕ್ತ ಯಾಕೆ ನಿರ್ಮೂಲನೆ ಮಾಡೋಕ್ಕಾಗಲ್ಲ? ನಿರ್ಮೂಲನೆ ಮಾಡ್ಬೋದು ಸರ್, ಆದರೆ ಭ್ರಷ್ಟ ರಾಜಕಾರಣಿಗಳನ್ನ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಸರ್. ಅವ್ರಿಗೆ ನಾವು ಕ್ವಶನ್ ಕೇಳ್ತೀವಿ ಅಂದಮೇಲೆ ಅವ್ರು 4 ಮಾತು ಮಾತಾಡ್ತಾರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ. ತಿರ್ಗಾ ಎಲ್ಲಿಗಂದರೆ ಅಲ್ಲಿಗೆ ಬರುತ್ತೆ ಸರ್. ಅದಕ್ಕೇ ಈಗ ನಾವು 78, 79 ವರ್ಷ ನಮಗೆ ಸ್ವಾತಂತ್ರ್ಯ ಬಂದರು. ಈಗ ತನಕನೂ ರಾಜಕಾರಣಿಗಳು ಹೇಳಿದ ಮಾತ್ರ ಕೇಳ್ತಿದ್ದೀರಿ. ಈಗ ತನಕನೂ ಯುವಕರು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದು ಒಬ್ಬ ರಾಜಕಾರಣಿನೂ ಇಲ್ಲ. ಆದರೆ ಯಾವ ಯುವಕ ಆಗಿರಲಿ, ಯಾವ ನೊಂದವರಾಗಿರಲಿ, ಯಾವ ಬಡವ ಆಗಿರಲಿ, 1000 ಜನ, ಲಕ್ಷಾಂತರ ಜನ ಸೇರಿ ಒಂದು ವೇದಿಕೆ ಮಾಡಿಕೊಂಡು ನೀನು ನನಗೆ ನ್ಯಾಯ ಕೊಡುವಂಥ ಯಾವತ್ತು ತಾನೇ ನಾವೆಲ್ಲ ಟ್ರೈ ಮಾಡಿದ್ದೀರಿ? ಮಾಡಿಲ್ಲ. ಟ್ರೈ ಮಾಡಿ, ನ್ಯಾಯ ಸಿಗಲೇಬೇಕು, ಅವ್ರು ಕೊಡಲೇಬೇಕು. ಅಕಸ್ಮಾತ್ ಆ ವೇದಿಕೆಯಲ್ಲಿ ನಮಗೆ ಸರಿಯಾದಂಥ ಆನ್ಸರ್ ಸಿಕ್ಕಿಲ್ಲ ಅಂತಂದರೆ ರಾಜಕೀಯ ವ್ಯವಸ್ಥೆಯನ್ನೇ ಬದಲಾಯಿಸ್ತೀರಿ. ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ರಾಜಕೀಯ ಒಳಗಡೆ ಹೋಗುವಂತಹ ವ್ಯವಸ್ಥೆಯನ್ನು ಸರಿ ಮಾಡೋಂಥ ಮನಸ್ಥಿತಿ ಸರಿ ಇರೋರು ಬೇಕು ತಮಗೀಗ. ಈಗ ಯುವಕರೇ ದೇಶದ ಪ್ರಜೆಗಳು, ಮುಂದಿನ ಪೀಳಿಗೆ ಕತೆ ಕಾದಂಬರಿ ಹೇಳ್ತಾನೆ ಅವರಮ್ಮ. ಈಗ 78 ವರ್ಷದಲ್ಲಿ ಎಷ್ಟು 1000 ಜನ ಯುವಕರು ಬಲಿದಾನ ಆದರು. ಇವಾಗ ತನಕ ಎಷ್ಟು ಜನ ಯುವಕರಿಗೆ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನ ಯುವಕರು ಜೈಲಲ್ಲಿದ್ದಾರೆ, ಎಷ್ಟು ಜನ ಇವತ್ತು ಕಳ್ಳರಾಗಿದ್ದಾರೆ, ಎಷ್ಟು ಜನ ಜೂಜಾಟದಲ್ಲಿ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಯುವಕರೇ ಮುಂದಿನ ಪೀಳಿಗೆ ಪ್ರಜೆಗಳು ಅಂತ ನೀವು ಕರಿತೀರಿ ಅಂದರೆ ಯುವಕರ ಕೈ ಕೊಟ್ಬಿಟ್ರ ರಾಜಕೀಯ?
60-70 ವರ್ಷ ಆದವನು ರಾಜಕೀಯ ಮಾಡೋಕ್ಕೆ ಹೋದರೆ 70 ವರ್ಷ ಮೆಂಟಾಲಿಟಿ ಬಗ್ಗೆನೇ ಒಂದು ಚಿಂತೆ ಮಾಡ್ತಾನೆ. ಈಗ ಅಪ್ಡೇಟ್ ಜೀವನ ಆಗಿರೋದು. ಈಗ ನಾವು ಅಪ್ಡೇಟಲ್ಲಿ ಬದುಕ್ತಿರೋರು. 2026ರಲ್ಲಿ ನಾವು ಕೂತಿದ್ದೀರಿ. 2026ಗೆ ಯಾರು ಬೇಕೀಗ? ಬರೀ ಮುದುಕರನ್ನ ತಾತಂದ್ರನ್ನ ರಾಜಕೀಯಕ್ಕೆ ಬಿಡ್ತೀರಿ? ಸರ್ಕಾರಿ ಅಧಿಕಾರಿಗಳನ್ನು ಲೂಟಿ ಮಾಡೋಕ್ಕೆ ಅವ್ರನ್ನ ಅಧಿಕಾರಿಗಳನ್ನು ಕಳ್ಳರು ಕದಿ ಮಾಡಿ ಬಿಡೋಕ್ಕಾಗುತ್ತಾ? ಈಗ ಯಾರನ್ನು ಬಿಡಬೇಕು? ಯುವಕರನ್ನು ಬಿಡಬೇಕು. ನಿಮ್ಮಂಥ ಯುವಕರು ರಾಜಕೀಯಕ್ಕೂ ಬರಬೇಕು, ನಿಮ್ಮಂಥ ಯುವಕರು ಸರ್ಕಾರಿ ಕಚೇರಿದಲ್ಲಿ ಇರಬೇಕು, ನಿಮ್ಮಂಥ ಯುವಕರು ಸಮಾಜ ಸೇವೆಯಲ್ಲಿರಬೇಕು, ನಿಮ್ಮಂಥ ಯುವಕರು ಪ್ರತಿ ಮನೆಗೂ ಹೇಳಬೇಕು, ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಕಷ್ಟಕ್ಕೆ ನಾನು ಇದ್ದೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ಬೇಕಾದವ್ರು ಯಾರು? ಯುವಕರು. ಈಗ ಯುವಕರಿಗೆ ನೀವು ಅವಕಾಶ ಕೊಡ್ತಿದ್ದಾಗ ಯುವಕರು ಹೆಂಗೆ ಸಮಾಜ ಬದಲಾಯಿಸ್ತಾರೆ? ಯುವಕರಿಗೆ ನೀವು ಅವಕಾಶ ಕೊಟ್ಟರೆ ತಾನೇ ಸಮಾಜ ಬದಲಾಗೋದು. ಅದಕ್ಕೋಸ್ಕರ ಈಗ ನಾವೇನು ಮಾಡ್ತಾಯಿದ್ದೀರಿ, ಭ್ರಷ್ಟಾಚಾರ, ಸುಲಿಗೆ, ಅತ್ಯಾಚಾರ ಎಲ್ಲವೂ ಬದಲಾಗಬೇಕು ಅಂತಂದರೆ, ಪ್ರತಿ ಮನೆಗೂ ಉಚಿತ ಯೋಜನೆಗಳು ಸಿಗಬೇಕು ಅಂದರೆ, ಭ್ರಷ್ಟ ಮುಕ್ತ ಆಗಬೇಕು ಅಂದರೆ, ನೊಂದವ್ರ ಪರ ನಿಂತ್ಕೊಳ್ಬೇಕು ಅಂತಂದರೆ, ಈಗ ನಾವು ಯುವ ಸಮಾಜ ನಿರ್ಮಾಣ ವತಿಯಿಂದ 31 ಜಿಲ್ಲೆಯಲ್ಲೂ ಉಸ್ತುವಾರಿಗಳು ಮಾಡ್ತಾಯಿದ್ರಿ. ಒಬ್ಬ ಉಸ್ತುವಾರಿಗೆ ತಿಂಗಳಿಗೆ 50,000. ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ತಂಡ ಮಾಡ್ತಾಯಿದ್ದೀರಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡೋವನಿಗೆ 25,000. ಒಟ್ಟು ನಮ್ಮದು 500 ಕೋಟಿ ಪ್ರಾಜೆಕ್ಟ್ ಇದು. ಏನಕ್ಕೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಸಂಬಳ ಕೊಟ್ಟು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೊರಟಿದ್ದೀರಿ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಂದೆ ಆದಂಥ ಜೀವನ ಬದುಕು ಕಟ್ಕೊಳ್ಳೋಕೆ ಬೇಕಾಗಿರ್ತದೆ. ಈಗ 15,000 ಇತ್ತು ಅಂತಂದರೆ ಚೀಟಿ, ಮನೆ ಸಂಸಾರ, ಮಕ್ಕಳು, ಮನೆ, ಅಡಿಗೆ, ಕರೆಂಟ್ ಬಿಲ್ಲು, ಬೈಕ್ ಬಿಲ್ಲು ಇವೆಲ್ಲವೂ ಇರ್ತದೆ. ಇವೆಲ್ಲವೂ ಸಮಸ್ಯೆಗಳಿದ್ದವನು ಉಚಿತವಾಗಿ ನೀನು ಸಮಾಜ ಸೇವೆ ಮಾಡೋದ್ರೆ ಯಾರಾದರೂ ಮಾಡ್ತಾರ ಮೇಡಮ್? ಮಾಡಲ್ಲ. ಈಗ ನಾವು ಭ್ರಷ್ಟ ಮುಕ್ತ ಮಾಡಬೇಕು, ನೊಂದವರ ಪರ ನಿಂತ್ಕೊಳ್ಬೇಕು ಅಂತಂದರೆ, ಒಬ್ಬ ಯುವಕನಿಗೆ ದೇಶದ ಬಗ್ಗೆ ಗೊತ್ತಿದ್ದವನಿಗೆ, ಸಮಸ್ಯೆಗಳ ಬಗ್ಗೆ ಗೊತ್ತಿದ್ದವನಿಗೆ, ನೊಂದವರ ಪರ ನಾನು ನಿಂತ್ಕೊಳ್ತೀನಿ ಅಂತ ಒಂದು ಗಟ್ಟಿ ಧೈರ್ಯ ಇದ್ದವನಿಗೆ ತಿಂಗಳಿಗೆ ಇಷ್ಟು ಸಂಬಳ ನಿಂತವು. ಒಬ್ಬರ ಹತ್ರ 1 ರೂಪಾಯಿ ಕೇಳಬೇಡ, ಒಂದು ಲಂಚ ಕೇಳಬೇಡ, ನೊಂದವ್ರ ಹತ್ರ ಕೂಡ 1 ರೂಪಾಯಿ ಕೇಳಕ್ಕೆ ಹೋಗ್ಬೇಡ. ಅವ್ರ ಕಷ್ಟ ಏನು ಬೇಕೋ ಅವ್ರ ಕಷ್ಟಕ್ಕೆ ಬಗೆಹರಿಸು, 1 ರೂಪಾಯಿ ನೀನು ಕೊಡಬೇಡ ಅಂತ ಹೇಳಿ ತಂಡಗಳನ್ನು ರಚನೆ ಮಾಡ್ತಾಯಿದ್ದೀರಿ. ಇದು ಯಾವ ಮಟ್ಟಕ್ಕೆ ಕಷ್ಟ ಇದೆ ಅಂತಂದರೆ ಪರವಾಗಿಲ್ಲ. ನಮಗೆ 47ನೇ ಇಸ್ವಿಯಿಂದ ಎಂತೆಂಥವರು, ಭಗತ್ ಸಿಂಗ್ ಅಂತವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೇ ಅವರು ಬಲಿದಾನ ಆದಂಥವ್ರು. ಈಗ ಇವ್ಯಾವ ಕಿತ್ತೋಗಿರೋ ಭ್ರಷ್ಟರು, ಕಳ್ಳರನ್ನ, ಕದಿಮರನ್ನ ಒದ್ದು ಓಡಿಸೋದಕ್ಕೆ ಇದು 47 ಅಲ್ಲ, ಇದು 2026. ಎಲ್ಲವೂ ಅಪ್ಡೇಟ್, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಬಿಡುತ್ತೆ. ಇವನು ಕಳ್ಳ ಅಂತಂದರೆ ಸೋಷಿಯಲ್ ಮೀಡಿಯಾನೇ ಬರೆದ್ಬಿಡುತ್ತೆ ಇವನು ಕಳ್ಳ ಅಂತ. ಸೊ ಇಂಥ ಕಳ್ಳರನ್ನ, ಕದಿಮರನ್ನ ನಾವು ಒಂದು ಸೈನ್ಯವನ್ನು ಕಟ್ಟಿ ಬಡವರಿಗೆ ಏನು ಕೊಡಬೇಕು ಸರ್ಕಾರದಿಂದ ಅದು ಕೊಡಿಸ್ಬೇಕು, ನೊಂದವ್ರಿಗೆ ಯಾವ ರೀತಿ ಸಪೋರ್ಟ್ ಆಗಬೇಕು ಆ ರೀತಿ ಸಪೋರ್ಟ್ ಆಗಬೇಕು. ಅದಕ್ಕೋಸ್ಕರ ನಾವು ಒಂದು ಯುವ ತಂಡ, ಸುಮಾರು ಒಂದು 10,000 ಜನ ಯುವಕರು ಮೇಲ್ಪಟ್ಟು ಯುವ ಸಮಾಜ ನಿರ್ಮಾಣವನ್ನು ಕಟ್ಟಿ ನೊಂದವರ ಸಹಾಯವಾಣಿ ಮಾಡ್ತಾ, ಈ ಪ್ರತಿಯೊಬ್ಬ ರಾಜಕಾರಣಿ, CM ಇಂದ ಹಿಡಿದು ಎಲ್ಲ ಮಿನಿಸ್ಟ್ರುಗಳು, ಎಲ್ಲ ಸರ್ಕಾರಿ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಒಂದು ವೇದಿಕೆಯಲ್ಲಿ ಗುಡ್ಡೆ ಹಾಕಿ, ನೋಡಿ ಸ್ವಾಮಿ ಈ ಥರ ನಮ್ಮ ನೋವುಗಳಿದ್ದಾವೆ, ಭ್ರಷ್ಟಾಚಾರ ಅತಿ ಹೆಚ್ಚಾಗ್ತಾ ಇದೆ, ನನಗೆ ಮನೆ ಇಲ್ಲ, ಇನ್ನೊಬ್ಬ ಗೌರ್ಮೆಂಟ್ ಜಾಗ ಒತ್ತುವರಿ ಮಾಡ್ಕೊಳ್ತಾ ಇದ್ದೇನೆ, ಅವನಿಗೆ ನೀವೇನು ಶಿಕ್ಷೆ ಕೊಡ್ತಾ ಇಲ್ಲ, ನನ್ನಂಥ ಬಡಪಾಯಿಗೆ ಆಟ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಇರೋದಕ್ಕೊಂದು ಮನೆ ಇಲ್ಲ. ಸೊ ಇಷ್ಟೂ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ಕೊನೆ ಯಾವಾಗ ನನಗೆ ಉತ್ತರ ಕೊಡು ಅನ್ನೋದಕ್ಕೋಸ್ಕರನೇ 1,00,000 ಜನ ಯುವಕರು ಒಂದು ಕಡೆ ನಾವು ಸೇರಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋದಕ್ಕೆ ತಯಾರಿ ಮಾಡ್ತಾಯಿದ್ದೀವಿ. ಈ ಪ್ರಶ್ನೆ ಕೇಳಬೇಕು ಅಂತ ನಾವು ಮುಂದಕ್ಕೆ ಬಂದಿದ್ದೀವಿ. ಈ ಪ್ರಶ್ನೆ ಕೇಳಬೇಕು ಅಂತಂದರೆ ನಿಮ್ಮಂಥವ್ರು ನಮಗೆ ಬೆಂಬಲ ಕೊಡಬೇಕು, ನಿಮ್ಮಂಥವ್ರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು. ನಾವೇನಾದರೂ ತಪ್ಪು ಮಾಡಿದ್ರೆ ಇದು ತಪ್ಪು ಅಂತ ನಿಮ್ಮಂಥವ್ರು ತಿದ್ದಬೇಕು. ಆದರೆ ನಮ್ಮ ಗುರಿ ಏನು ಅಂತಂದರೆ ನೊಂದವರ ಜೊತೆ ನಾವೆಲ್ಲರೂ ಒಟ್ಟುಗೂಡಿ ನಿಂತ್ಕೊಳ್ಬೇಕು. ಈಗ ನಾವು ಪಾಕಿಸ್ತಾನ, ಸತ್ತೋಗಿರೋಂಥ ಪಾಕಿಸ್ತಾನವನ್ನು ಜೊತೆಯಲ್ಲಿ ನಾವು ಫೈಟ್ ಮಾಡ್ತಿದ್ದೀರಿ. ನಾವು ಫೈಟ್ ಮಾಡಬೇಕಾಗಿರೋದು ಚೀನಾ ಜೊತೆ. ಚೀನಾ ಯಾವ ಲೆವೆಲ್ಗೆ ಅಪ್ಡೇಟಲ್ಲಿದೆ, ಆ ಚೀನಾ ಥರನೇ ನಮ್ಮ ದೇಶ ಇರಬೇಕು ಅಂತ ಕನಸು ಕಾಣಬೇಕು ನಾವೀಗ. ಊಟಕ್ಕೆ ಗತಿ ಇಲ್ದಿರೋಂಥ ಪಾಕಿಸ್ತಾನದ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀರಿ. ನಮಗೆ ಊಟಕ್ಕೆ ಗತಿ ಇಲ್ದಿರೋಂಥ ಪಾಕಿಸ್ತಾನದ ಬಗ್ಗೆ ಚರ್ಚೆ ಮಾಡಿ ಏನು ಲಾಭ? ಈಗ ನಿಮ್ಮ ಮನೆ ಹತ್ರ ಮೇಡಮ್ ಒಂದು ಕಡೆ ಗುಡಿಸ್ಲು ಮನೆ ಇರುತ್ತೆ, ಇನ್ನೊಂದು ಕಡೆ ಒಳ್ಳೆ 2 ಕೋಟಿ 3 ಕೋಟಿ ಮನೆ ಇರುತ್ತೆ. ನೀವು ಗುಡಿಸ್ಲು ಬಗ್ಗೆನೇ ಚಿಂತೆ ಮಾಡ್ತಿರ್ತೀರೋ, 2 ಕೋಟಿಗಿಂತ 1 ಕೋಟಿ ಯಾಕೆ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತೀರೋ? ಪ್ರತಿಯೊಬ್ಬ ವ್ಯಕ್ತಿಗೆ ಹೊಸ ಬದಲಾವಣೆಯನ್ನು ಹುಡುಕ್ತಾರೆ. ಈ ಗುಡಿಸ್ಲು ಮನೆಗಿಂತ 2 ಕೋಟಿ ಮನೆಯೇ ನಮಗೆ ಬೇಕು. ಹಾಗೆ ಈ ಪಾಕಿಸ್ತಾನ ಅನ್ನೋದು ಒಂದು ಗುಡಿಸ್ಲು ಮನೆ ಇದ್ದಂಗೆ. ಈಗ ನಿಮಗೆ 2 ಕೋಟಿ 3 ಕೋಟಿ ಮನೆ ಏನಿದೆ, ನಿಮಗೆ ಚೀನಾ ಇದ್ದಂಗೆ. ನಾವು ಅಪ್ಡೇಟ್ ಆಗಬೇಕು.
ಎಲ್ಲಿ ಬಡತನ ಇದೆ, ಮನೆ ಮಠ ಇಲ್ವೋ ಆ ಮನೆ ಮಠವನ್ನು ಕೊಡಿಸ್ಬೇಕು. ಎಲ್ಲಿ ರಸ್ತೆ ಕಿತ್ತೋಗಿದೆಯೋ ರಸ್ತೆಯನ್ನು ಸರಿ ಮಾಡಿಸ್ಬೇಕು. ಎಲ್ಲಿ ಸ್ಕೂಲುಗಳ ಅಭಿವೃದ್ಧಿ ಇಲ್ವೋ ಸ್ಕೂಲುಗಳನ್ನು ಸರಿ ಮಾಡಬೇಕು. ಎಲ್ಲಿ ಸ್ಕೂಲುಗಳು ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲುಗಳಲ್ಲಿ ಪ್ರತಿ ಅಕ್ಷರಕ್ಕೂ ದಂಧೆ ಮಾಡ್ತಿದ್ದಾರೋ, ಪ್ರತಿ ಅಕ್ಷರಕ್ಕೂ ಟ್ಯಾಕ್ಸ್ ಹಾಕ್ತಿದ್ದಾರೋ ಅದನ್ನು ನಿಲ್ಲಿಸ್ಬೇಕು. ಯಾರು 60 ವರ್ಷ 70 ವರ್ಷ ಆಗಿರ್ತಾರೋ ಅವರು ಸಾಯೋ ತನಕ ಅವರಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗಬೇಕು, ಅವ್ರಿಗೆ ಸಿಗಬೇಕಾಗಿರೋಂಥ ಊಟ ಸಿಗಬೇಕು. ಯಾಕಂತಂದರೆ 70 ವರ್ಷ ಆದವ್ರಿಗೆ ಅವ್ರು ಬದುಕೋದಕ್ಕೇ ಜೀವನ ಸಾಕಾಗ್ತಾಯಿಲ್ಲ, ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಿದ್ದಾರೆ. ಸೊ ಇವೆಲ್ಲ ಯಾಕೆ ಹೇಳ್ತಿದ್ದೀರಿ ಅಂತಂದರೆ ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿ ಕೊಡ್ತೀರಿ. ಬಟ್ ನಮಗೆ ಯುವ ಸಮಾಜ ನಿರ್ಮಾಣ ವತಿಯಿಂದ 1 ಲಕ್ಷ ಜನನ ಸೇರಿಸಿ ಒಂದು ವೇದಿಕೆ ಮಾಡ್ತಾಯಿದ್ದೀರಿ. ಆ ವೇದಿಕೆಗೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬ ಪ್ರಜೆ ಎಲ್ಲರೂ ನೀವು ಬೆಂಬಲ ಕೊಡಿ. ನಿಮಗಿರುವಂಥ ಪ್ರಶ್ನೆನ ನಾವು ಕೇಳ್ತೀವಿ. ಇಲ್ಲ ಮೇಡಮ್, ಯಾರು ಬೇಕಾದರೂ ಬರ್ಬೋದು. ನೀವು ಈ ಪ್ರಶ್ನೆಗಳನ್ನು ಕೇಳಿ ಸಮಾಜವನ್ನು ತಿದ್ದಿ ಸರಿ ಮಾಡ್ತೀನಿ ಅಂತಂದಾಗ ಯಾರು ಬೇಕಾದರೂ ಬರ್ಬೋದು. ಬಟ್ ಈ ವೇದಿಕೆಗೆ ರಿಜಿಸ್ಟರ್ ಮಾಡಿಸ್ಕೊಳ್ತಾ ಇರೋದು ನಾವು 18 ವರ್ಷ ಮೇಲ್ಪಟ್ಟಂಥವ್ರು, ಮಹಿಳೆ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. 18 ವರ್ಷ ಮೇಲ್ಪಟ್ಟವ್ರು ನಾವೆಲ್ಲರೂ ರಿಜಿಸ್ಟರ್ ಮಾಡಿಸ್ಕೊಳ್ತಾ ಇದ್ರಿ. ಬನ್ನಿ ಎಲ್ಲರೂ ಒಟ್ಟುಗೂಡೋಣ. ನಿಮ್ಮ ಮನಸ್ಸಲ್ಲಿ ಸಮಾಜ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ದೀರಿ, ನನ್ನ ಮನಸ್ಸಲ್ಲಿ ಸಮಾಜ ಹೆಂಗಿರಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರ ಮನಸ್ಸುಗಳನ್ನು ಒಟ್ಟು ಸೇರಿ ನಾವು ಕೇಳಬೇಕಾಗಿರೋದು ಸರ್ಕಾರನ. ಈಗ ತನಕ ಏನು ನಡೆದಿದೆ ಬಿಟ್ಬಿಡಿ, ಇನ್ನು ಮುಂದೆ ನಡಿಬೇಕು ಅಂತಂದರೆ ಎಲ್ಲದಕ್ಕೂ ಗ್ಯಾರಂಟಿ ವಾರಂಟಿ ನಮಗೆ ಬೇಕು. ನೀವು ಗ್ಯಾರಂಟಿ ವಾರಂಟಿ ತೊಗೊಳ್ದೇನೆ ಕಾಂಗ್ರೆಸ್ನ ಗೆಲ್ಸ್ಕೊಂಡು ಸಿದ್ದರಾಮಯ್ಯಗೆ DKಗೆ ಜೈ ಅಂದ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟು ಸಿದ್ದರಾಮಯ್ಯ ಸರಿಯಾಗಿ ಕೆಲಸ ಮಾಡಿಲ್ಲ, ವಿಜಯೇಂದ್ರಗೆ BJP ಕೊಡಿ ಅಂತೀರಿ. BJP ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಕುಮಾರಸ್ವಾಮಿ ಕೊಡಿ ಅಂತೀರಿ. ಅರೆ ಈ 3 ಜನನೇ ನೀವು ಬದಲಾಯಿಸ್ಕೊಂಡೆ ಹೋಗ್ತಾ ಇದ್ರೆ ಮತ್ತು ವ್ಯವಸ್ಥೆ ಎಲ್ಲಿ ಬದಲಾಗೋದು? ಅಲ್ಲ ಮೇಡಮ್, ನಮ್ಮ ಮೊಬೈಲಲ್ಲಿ ಕರೆನ್ಸಿನ, ನಮ್ಮ ಮೊಬೈಲ್ ಕರೆನ್ಸಿಗೆ ತಿಂಗಳಿಗೆ 300 ರೂಪಾಯಿ 400 ರೂಪಾಯಿ ಕಟ್ತೀರಿ. ಅದೇ MLAಗಳು 7,000 9,000 ತಿಂಗಳಿಗೆ. ಯಾಕೆ ಅವ್ರಿಗೆ ಅಂಥದ್ದು ಡಿಫ್ರೆನ್ಸ್ ಏನಿದೆ ಅನ್ನೋದು ನಾವು ಕೇಳಬೇಕಲ್ಲ ವೇದಿಕೆಯಲ್ಲಿ. ಸೊ ಇದು ಮಾಡ್ತಾ ಇದ್ರಿ. ಇದಕ್ಕೆ ನಿಮ್ಮೆಲ್ಲರೂ ಸಾಥ್ ಇರಲಿ ಮೇಡಮ್. ಖಂಡಿತ ಸರ್, ಒಳ್ಳೆಯ ಒಂದು ಥೀಮ್ ಇಟ್ಕೊಂಡು ನಮ್ಮ ಯುವಕರಿಗೆ ಒಂದು ಬೆಂಬಲವನ್ನು ನೀಡಿ ಈ ಸಮಾಜವನ್ನೇ ಬದಲಿಸಬೇಕು ಅಂತ ನೀವು ಹೋಗ್ತಾ ಇದ್ದೀರಾ. ಖಂಡಿತ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.